ಸ್ನೇಹಿತರೆ, ಕತೆ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ರಾತ್ರಿ 12 ಗಂಟೆಯ ಸಮಯ. ಇಡೀ ಊರು ನಿದ್ರೆಗೆ ಜಾರಿ ವಾತಾವರಣ ಪ್ರಶಾಂತವಾಗಿತ್ತು. ಅದೇ ಊರಿನ ಒಂದು ಮನೆಯೊಳಗೆ ಮಂಚದ ಮೇಲೆ ಒಬ್ಬ ಸುಂದರವಾದ ವಿಧವೆ ಮಲಗಿದ್ದಳು. ಆಕೆಯ ಹೆಸರು ಹೇಮಾ ಅಂತ ಹೇಳಿ. ಸುಮಾರು 30 ವರ್ಷದ ಮಹಿಳೆ ಹೊದಿಕೆಯನ್ನು ಹೊದ್ದಿಕೊಂಡು ಬೆಚ್ಚಗೆ ಮಲಗಿದ್ದ ಆಕೆಯ ಮನೆಯೊಳಗೆ ಒಬ್ಬ ಕಳ್ಳ ಪ್ರವೇಶ ಮಾಡಿದನು. ಅವನು ಮನೆಯೊಳಗೆ ಕಾಲಿಡ್ತಿದ್ದಂತೆ ಮಧ್ಯ ಹಾಲಿನಲ್ಲಿ ಮಲಗಿರುವ ಹೇಮಾಳನ್ನು ನೋಡಿ ಕಳ್ಳ ಒಂದು ಕ್ಷಣ ದಂಗಾಗಿ ಹೋದ. ಯಾಕೆಂದ್ರೆ ಹೇಮಾ ತುಂಬಾ ಸುಂದರವಾದ ಹೆಣ್ಣು. ನೋಡಲು ಎಷ್ಟು ಸುಂದರವಾಗಿದ್ದಾಳೋ ಅಷ್ಟೇ ನೋವುಗಳಿಂದ ಕೂಡಿದ ಜೀವನ ಅವಳದು. ಆಕೆಯನ್ನ ನೋಡಿ ಕಳ್ಳ ಯಾಕೆ ಶಾಕಾದ? ಆಕೆಗೂ ಕಳ್ಳನಿಗೂ ಇರುವ ನಂಟೇನು? ಅಷ್ಟಕ್ಕೂ ಕಳ್ಳ ಹೇಮಾ ಮನೆಗೆ ಯಾಕೆ ಬಂದ? ಇವೆಲ್ಲ ಕುತೂಹಲಗಳಿಗೆ ಕಥೆಯ ಕೊನೆಯಲ್ಲಿ ಉತ್ತರ ಸಿಗುತ್ತದೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕಥೆಯನ್ನ ಪೂರ್ತಿ ಕೇಳಿ. ಅವನ ಹೆಸರು ವಿನಯ್ ಅಂತ ಹೇಳಿ. ಸುಮಾರು 27 ವರ್ಷದ ಕಟ್ಟುಮಸ್ತಾದ ಯುವಕ. ಮನೆಯ ಪರಿಸ್ಥಿತಿಗೋ ಅಥವಾ ಆಡಂಬರದ ಜೀವನಕ್ಕಾಗಿಯೋ ಗೊತ್ತಿಲ್ಲ, ಕಳ್ಳತನದ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದ. ಮನಸ್ಸಿಗೆ ಬಂದ ಊರುಗಳಿಗೆ ನುಗ್ಗಿ ಕಣ್ಣಿಗೆ ಕಂಡ ವಸ್ತುಗಳನ್ನು ದೋಚಿಕೊಂಡು ಕಾಲ ಕಳೆಯುತ್ತಿದ್ದ. ಹೀಗೆ ಒಂದು ದಿನ ಚಳಿಗಾಲದ ರಾತ್ರಿ ಬೆಟ್ಟ ಗುಡ್ಡಗಳ ನಡುವೆ ಇದ್ದ ಒಂದು ಹಳ್ಳಿಗೆ ಕಳ್ಳತನ ಮಾಡಲೆಂದು ಹೋದ. ಹಳ್ಳಿಯ ಜನ ಗಾಢ ನಿದ್ರೆಯಲ್ಲಿದ್ದರು. ಎಲ್ಲೆಡೆ ಮೌನ ಆವರಿಸಿತ್ತು. ಇದರ ನಡುವೆ ನಾಯಿಗಳು ಬೊಗಳುವ ಸಣ್ಣ ಧ್ವನಿ ಕೇಳಿ ಬರುತ್ತಿತ್ತು. ವಿನಯ್ ಮೌನವಾಗಿ ಆ ಹಳ್ಳಿಗೆ ಪ್ರವೇಶಿಸಿ ಮೊದಲು ಒಂದು ಮನೆಗೆ ನುಗ್ಗಿ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಕದ್ದನು. ಆದರೆ ಅವನಿಗೆ ಅದು ತೃಪ್ತಿಯಾಗಲಿಲ್ಲ. ಮತ್ತೊಂದು ಮನೆಯನ್ನು ದೋಚೋಣ ಅಂತ ಹೇಳಿ ಬೇರೆ ಮನೆಯ ಹುಡುಕಾಟದಲ್ಲಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ಅವನು ತಲುಪಿದ ಮನೆ ಹೇಮಾಳದು. 30 ವರ್ಷದ ವಿಧವೆ 2 ವರ್ಷಗಳಿಂದ ಅದೇ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಳು. ಮನೆಯಲ್ಲಿ ಕೇವಲ ಒಂದೇ ಕೊಠಡಿಯಿತ್ತು. ಆ ಕೊಠಡಿಯಲ್ಲಿ ಒಲೆ ಮತ್ತು ಪಾತ್ರೆಗಳು, ಹಾಲಿನಲ್ಲಿ ಹಳೆಯ ಮರದ ಮಂಚವಿತ್ತು. ವಿನಯ್ ನಿಶಬ್ದವಾಗಿ ಆ ಮನೆಯೊಳಗೆ ಪ್ರವೇಶಿಸಿದನು. ಒಳಗೆ ಬಂದು ಬಲ್ಬ್ ಮಂದ ಬೆಳಕನ್ನು ನೀಡುತ್ತಿತ್ತು. ಅವನು ಮನೆಯೊಳಗೆ ಏನಾದರೂ ಸಿಗುತ್ತದೆಯಾ ಎಂದು ಕಣ್ಣಾಡಿಸುತ್ತಿದ್ದಾಗ ಅವನ ಕಣ್ಣು ಮಂಚದ ಮೇಲೆ ಶಾಲು ಹೊದ್ದುಕೊಂಡು ಮಲಗಿದ್ದ ಹೇಮಾಳ ಮೇಲೆ ಬಿದ್ದಿತು. ಆಕೆಯ ಚದುರಿದ ಕೂದಲುಗಳು, ಶಾಂತವಾದ ಮತ್ತು ಮಂದಹಾಸ ನೋಡಿ ವಿನಯ್ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಾ ನಿಂತುಕೊಂಡ. ಆಕೆಯ ಅಂದವನ್ನು ನೋಡಿ ಅವನ ಮನಸ್ಸು ಚಂಚಲವಾಗಲು ಶುರು ಮಾಡಿತು. ಬಂದಿರೋದು ಕಳ್ಳತನ ಮಾಡುವುದಕ್ಕೆ. ಅವನು ಅದನ್ನೇ ಮರೆತು 10 ನಿಮಿಷ ಮಲಗಿದ್ದ ಹೇಮಾಳನ್ನು ನೋಡಲು ಆರಂಭಿಸಿದ. ಆಕೆಯನ್ನು ನೋಡುತ್ತಾ ಅವನ ಮನದೊಳಗೆ ಏನೇನೋ ಆಲೋಚನೆಗಳು ಬರಲು ಶುರುವಾದವು. ಅವಳನ್ನು ನೋಡಲಾಗದೆ ನಿಧಾನವಾಗಿ ಹೇಮಾ ಮಂಚದ ಬಳಿ ಹೋಗಿ ಕುಳಿತನು. ಕೆಲವು ಕ್ಷಣಗಳ ಕಾಲ ಅವಳನ್ನೇ ನೋಡುತ್ತಾ ಕುಳಿತಿದ್ದ. ಆದರೆ ಅವನ ಕೈಗಳು ಅವನಿಗೆ ಗೊತ್ತಾಗದ ಹಾಗೆ ಹೇಮಾ ಕೈಯನ್ನು ಮುಟ್ಟಲು ಪ್ರಾರಂಭಿಸಿತು. ವಿನಯ್ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಲಾರಂಭಿಸಿದವು. ಇದು ಊರಿನ ಕೊನೆಯಲ್ಲಿರುವ ಮನೆ, ಏನೇ ಮಾಡಿದರೂ ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ಅಂದುಕೊಂಡನು. ಅಷ್ಟರಲ್ಲೇ ಅವನಿಗೆ ಇನ್ನೊಂದು ಆಲೋಚನೆ ಹೊಳೆಯಿತು. ನೇರವಾಗಿ ಮುಂದುವರಿಯುವುದು ಸರಿಯಲ್ಲ, ಸ್ವಲ್ಪ ಹೊತ್ತು ನೋಡೋಣ, ಅವಳು ಎದ್ದರೆ ಮಾತನಾಡೋಣ ಎಂದು ಅಂದುಕೊಂಡನು. ಈ ರೀತಿ ಅಂದುಕೊಂಡು ಅವನು ಇನ್ನೇನು ಕೈ ಹಾಕಬೇಕು. ಅಷ್ಟರಲ್ಲಿ ಹೇಮಾಳಿಗೆ ಯಾರೋ ತನ್ನನ್ನು ಮುಟ್ಟುತ್ತಿರುವ ಅನುಭವವಾಗಿ ಧೀರನೆ ಎದ್ದು ಕುಳಿತುಕೊಂಡಳು. ಆಕೆ ಮೇಲೆದ್ದಳೋಷ್ಟರಲ್ಲಿ ವಿನಯ್ ಮಂಚದ ಕೆಳಗೆ ಅವಿತು ಕುಳಿತುಕೊಂಡ. ಹೇಮಾ ಗಾಬರಿಯಲ್ಲಿ ಮೇಲೆದ್ದು ಸುತ್ತಲೂ ನೋಡಲಾರಂಭಿಸಿದಳು. ಕೊಠಡಿ ಖಾಲಿಯಾಗಿತ್ತು. ಯಾವುದೇ ಶಬ್ದವಿರಲಿಲ್ಲ. ಮನೆಯೊಳಗೆ ಯಾರೂ ಕಾಣದಿದ್ದಾಗ ಬಹುಶಃ ನಾನು ಕೆಟ್ಟ ಕನಸು ಕಂಡಿದ್ದೇನೆ, ಅದಕ್ಕಾಗಿಯೇ ಎಚ್ಚರವಾಗಿದೆ ಅಂದುಕೊಂಡಳು. ಹಾಗೆ ಎದ್ದು ನೀರು ಕುಡಿದು ಸ್ವಲ್ಪ ಹೊತ್ತು ನಿಂತು ಮತ್ತೆ ಹೋಗಿ ಮಲಗಿದಳು. ಆದರೆ ಆ ಕೋಣೆಯಲ್ಲಿ ಕಳ್ಳ ಇದ್ದಾನೆಂದು ಅವಳಿಗೆ ಗೊತ್ತಾಗಲಿಲ್ಲ. ಮಂಚದ ಕೆಳಗೆ ವಿನಯ್ ನಿಶಬ್ದವಾಗಿ ತನ್ನ ಉಸಿರು ಬಿಗಿ ಹಿಡಿದು ಅಲುಗಾಡದೆ, ಮಾತನಾಡದೆ ಹೇಮಾಗೆ ಗೊತ್ತಾದರೆ ಕೂಗಾಡಬಹುದು ಎಂದು ತುಂಬ ಹೆದರುತ್ತಿದ್ದನು. ಇದೆಲ್ಲ ನಡೆಯಲು ಸುಮಾರು ಅರ್ಧ ಗಂಟೆ ದಾಟುತ್ತಿತ್ತು. ಈ ಅರ್ಧ ಗಂಟೆಯಲ್ಲಿ ವಿನಯ್ ಅಲ್ಲೇ ಮಂಚದ ಕೆಳಗೆ ಅಡಗಿಕೊಂಡಿದ್ದನು. ತಣ್ಣನೆಯ ನೆಲದ ಮೇಲೆ ಭಯದ ಜೊತೆಗೆ ವಿನಯ್ಗೆ ನಿದ್ರೆ ಬರಲಾರಂಭಿಸಿತು.
ಕಂಡೋರ್ ಮನೆಯಲ್ಲಿದ್ದೇನೆ ಅನ್ನೋ ಪರಿಜ್ಞಾನವಿಲ್ಲದೆ ಅವನು ಅಲ್ಲೇ ಮಲಗಿಬಿಟ್ಟನು. ರಾತ್ರಿ 3 ಗಂಟೆ ಆಗುತ್ತಿತ್ತು. ಹೊರಗೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅಂತಹ ಹವಾಮಾನದಲ್ಲಿ ನಿದ್ರೆ ಇನ್ನೂ ಗಾಢವಾಗಿರುತ್ತದೆ. ವಿನಯ್ ಯಾವಾಗ ಮಲಗಿದನೋ ಅವನಿಗೆ ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ಬೆಳಕು ನಿಧಾನವಾಗಿ ಬೆಟ್ಟದ ಮೇಲೆ ಹರಡಲಾರಂಭಿಸಿತು. ಹೇಮಾ ಎದ್ದು ಹಾಸಿಗೆ ಹೊದಿಕೆಯನ್ನು ಸರಿಪಡಿಸಿ ಹೊರಗೆ ಬಂದಳು. ಎದುರಿಗೆ ಹಳ್ಳಿಯ ಕೆಲವು ಮಹಿಳೆಯರು ಬೆಟ್ಟದ ಕಡೆಗೆ ಹೋಗುತ್ತಿರುವುದು ಕಾಣಿಸಿತು. ಇದು ಪ್ರತಿದಿನದ ದೃಶ್ಯವಾಗಿತ್ತು. ಏಕೆಂದರೆ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಶೌಚಕ್ಕಾಗಿ ದೂರ ಹೋಗಬೇಕಾಗಿತ್ತು. ಹೇಮಾ ಕೂಡ ಅವರೊಂದಿಗೆ ನಡೆಯುತ್ತಾ ಹೋದಳು. ಆದರೆ ಆ ರಾತ್ರಿಯ ವಿಷಯ ಅವಳ ಮನಸ್ಸಿನಿಂದ ಹೋಗುತ್ತಿರಲಿಲ್ಲ. ನಡೆಯುತ್ತಾ ಒಬ್ಬ ಮಹಿಳೆ ಹೇಳಿದಳು, ಅರೆ ಹೇಮಾ, ನಿನ್ನೆ ರಾತ್ರಿ ನಮ್ಮ ಹಳ್ಳಿಯಲ್ಲಿ ಕಳ್ಳತನವಾಗಿದೆ. ಒಂದು ಮನೆಯಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಕಣ್ಮರೆಯಾಗಿವೆ ಎಂದಳು. ಇನ್ನೊಬ್ಬಳು, ಆ ಕಳ್ಳ ಹೇಮಾ ಮನೆಗೆ ಬಂದಿರಬೇಕು ಎಂದು ತಮಾಷೆ ಮಾಡಿದಳು. ಇದನ್ನು ಕೇಳಿ ಹೇಮಾ ಸ್ತಬ್ಧಳಾದಳು. ಅವಳ ಹೃದಯ ವೇಗವಾಗಿ ಬಡಿಯಲಾರಂಭಿಸಿತು. ರಾತ್ರಿ ನಾನು ಕನಸು ಕಾಣಲಿಲ್ಲ. ನಿಜವಾಗಿಯೂ ನನ್ನನ್ನು ಮುಟ್ಟಿದವನು ಆ ಕಳ್ಳನೇ ಎಂದು ತಿಳಿದುಕೊಂಡಳು. ನಂತರ ಹೇಮಾ ಅವರ ಬಳಿ ಏನನ್ನು ಹೇಳದೆ ಬೇಗನೆ ಮನೆಗೆ ಹಿಂತಿರುಗಿದಳು. ಮನೆಗೆ ಪ್ರವೇಶಿಸಿದ ತಕ್ಷಣ ಅವಳು ಸುತ್ತಲೂ ನೋಡಿದಳು. ಮನೆಯಲ್ಲಿ ಏನೂ ಕಳ್ಳತನವಾಗಿರಲಿಲ್ಲ. ಎಲ್ಲವೂ ಮೊದಲಿನಂತೆಯೇ ಇತ್ತು. ಆದರೆ ಮಂಚದ ಕೆಳಗೆ ಏನೋ ಅಲುಗಾಡುತ್ತಿರುವ ಹಾಗೆ ಅನಿಸಿ ಇಣುಕಿ ನೋಡುತ್ತಾಳೆ. ಕೆಳಗೆ ವಿನಯ್ ಗಾಢ ನಿದ್ರೆಯಲ್ಲಿ ಮಲಗಿದನು. ಅವನನ್ನು ನೋಡಿದ ಹೇಮಾ ಗಾಬರಿಗೊಂಡು ಕಣ್ಣುಗಳು ದೊಡ್ಡದಾಗುತ್ತವೆ. ಅವಳ ಗಂಟಲು ಒಣಗಿ ಹೋಗುತ್ತದೆ. ಜೋರಾಗಿ ಕೂಗಿ ಜನರನ್ನು ಕರೆಯೋಣ ಅಂದುಕೊಳ್ಳುತ್ತಾಳೆ. ಅಷ್ಟರಲ್ಲಿ ನಾನು ಕೂಗಾಡಿದರೆ ಮತ್ತು ಕಳ್ಳ ನನ್ನ ಮನೆಯಲ್ಲಿ ಅಡಗಿದ್ದಾನೆ ಎಂದು ಹಳ್ಳಿಯ ಜನರಿಗೆ ತಿಳಿದರೆ ಅವರು ಇವನನ್ನು ಹೊಡೆಯುತ್ತಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಹಳ್ಳಿಯಲ್ಲಿ ಇಂತಹದೇ ಒಂದು ಘಟನೆ ನಡೆದಿತ್ತು. ಕಳ್ಳನೊಬ್ಬನನ್ನು ಹಿಡಿದು ಅಮಾನವೀಯವಾಗಿ ಥಳಿಸಿಕೊಂಡಿದ್ದರು. ಈ ಕಳ್ಳ ಇಡೀ ರಾತ್ರಿ ನನ್ನ ಮನೆಯಲ್ಲಿ ಅಡಗಿದ್ದ ಎಂಬುವುದು ಜನರಿಗೆ ತಿಳಿದರೆ ನನ್ನ ಮಾನ ಹಾನಿಯಾಗುತ್ತದೆ ಎಂದು ಭಾವಿಸಿದಳು. ಈಗ ಅವಳು ಕಷ್ಟಕರವಾದ ಚಿಂತನೆಯಲ್ಲಿ ಬಿದ್ದಳು. ತನ್ನ ಗೌರವದ ಭಯ ಮತ್ತು ಹಳ್ಳಿಗರ ಕೋಪದ ಭಯ ಮತ್ತು ಕಳ್ಳ ಹೊರಗೆ ಬಂದರೆ ಮುಂದೆ ನಡೆಯುವ ಪರಿಣಾಮದ ಭಯವನ್ನು ಅರಿತು ಗೊಂದಲದಲ್ಲಿ ಬಿದ್ದಳು. ಕೊನೆಗೆ ಹೇಮಾ ಯಾರಿಗೂ ಏನನ್ನು ಹೇಳೋದು ಬೇಡ, ಇವನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಕಳಿಸಿಬಿಡೋಣ ಎಂದು ನಿರ್ಧರಿಸಿದಳು. ಅವಳು ಹಾಗೆ ಮಂಚದ ಕೆಳಗೆ ಇಣುಕಿ ನೋಡಿದಳು. ವಿನಯ್ ಯಾವುದೇ ಚಿಂತೆ ಇಲ್ಲದೆ ಇನ್ನೂ ಗಾಢ ನಿದ್ರೆಯಲ್ಲಿದ್ದನು. ಹೇಮಾಗೆ ಕೋಪ ಮತ್ತು ಗಾಬರಿ ಎರಡೂ ಆಗುತ್ತಿದ್ದವು. ಅವಳು ಹತ್ತಿರದಲ್ಲಿದ್ದ ಪೊರಕೆಯನ್ನು ತೆಗೆದುಕೊಂಡು ನಿಧಾನವಾಗಿ ಅವನನ್ನು ತಟ್ಟಿ ಎಬ್ಬಿಸಲು ಪ್ರಯತ್ನಿಸಿದಳು. ಆದರೆ ವಿನಯ್ ಅಲುಗಾಡಲಿಲ್ಲ. ಈಗ ಹೇಮಾ ಪೊರಕೆಯಿಂದ ಸ್ವಲ್ಪ ಜೋರಾಗಿ ತಳ್ಳಿದಳು. ಆದರೂ ಏಳದೆ ಇದ್ದಾಗ 1 ಲೋಟ ನೀರು ತಂದು ವಿನಯ್ ಮುಖಕ್ಕೆ ಎರಚಿದಳು. ನೀರು ಬಿದ್ದ ತಕ್ಷಣ ವಿನಯ್ ಗಾಬರಿಯಿಂದ ಎಚ್ಚರಗೊಂಡನು. ಅವನು ಕಣ್ಣು ತೆರೆದು ತಕ್ಷಣ ತಾನು ಎಲ್ಲಿದ್ದೇನೆ ಎಂದು ಅರಿವಾಯಿತು. ಅವನು ಹೇಮಾಳನ್ನು ನೋಡಿ ಭಯಬಿದ್ದು ವೇಗವಾಗಿ ಬಾಗಿಲಿನ ಕಡೆಗೆ ಓಡಿದನು. ಹೊರಗೆ ಹೋಗುವವರಲ್ಲಿ ಇದ್ದ ಯಾರೋ ನಡೆದು ಹೋಗುತ್ತಿರುವ ಜನರ ಶಬ್ದಗಳು ಕೇಳಿಸಿದವು. ಆಗ ಹಿಂತಿರುಗಿ ಬಂದು ಹೇಮಾ ಕಾಲುಗಳಿಗೆ ಬಿದ್ದನು. ನನ್ನನ್ನು ಕ್ಷಮಿಸಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ಹಳ್ಳಿಯವರ ಕೈಗೆ ಸಿಕ್ಕರೆ ನನ್ನನ್ನು ಕೊಂದೇ ಬಿಡುತ್ತಾರೆ. ದಯವಿಟ್ಟು ನನ್ನನ್ನು ಉಳಿಸಿ ಎಂದು ಬೇಡಿಕೊಂಡ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಮತ್ತು ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇದರಿಂದ ಹೇಮಾ ಹೃದಯ ಕರಗಿ, ಸರಿ, ಇಲ್ಲೇ ಇರು, ನಾನೋಗಿ ಯಾರಾದರೂ ಇದ್ದಾರಾ ನೋಡಿ ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಗೆ ಬಂದಳು. ಆಕೆ ಹೊರಗೆ ಬಂದ ತಕ್ಷಣ ಕೆಲವು ಹಳ್ಳಿಯವರು ಅಲ್ಲಿಗೆ ಬಂದು ಹೇಳಿದರು, ಹೇಮಾ, ನಮ್ಮ ಹಳ್ಳಿಯಲ್ಲಿ ರಾತ್ರಿ ಕಳ್ಳತನವಾಗಿದೆ. 1 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಕಾಣೆಯಾಗಿವೆ. ಕಳ್ಳ ಇನ್ನೂ ಇಲ್ಲೇ ಎಲ್ಲೋ ಅಡಗಿದ್ದಾನೆ ಎಂದು ನಮಗೆ ಅನಿಸುತ್ತಿದೆ ಎಂದು ಹೇಳಿದರು. ಹೇಮಾ ನಗುತ್ತಾ, ಯಾವುದಾದರೂ ಕಳ್ಳತನ ಮಾಡಲು ಬಂದಿದ್ದರೆ ಅವನು ರಾತ್ರಿಯೇ ಓಡಿ ಹೋಗಿರುತ್ತಾನೆ. ಬೆಳಿಗ್ಗೆವರೆಗೆ ಇದೇ ಹಳ್ಳಿಯಲ್ಲಿ ಏಕೆ ಇರುತ್ತಾನೆ ಎಂದು ಕೇಳಿದಳು. ಆಗ ಹಳ್ಳಿಯವರು ಗಂಭೀರ ಮುಖ ಮಾಡಿ ಉತ್ತರಿಸಿದರು, ಇಲ್ಲ ಹೇಮಾ, ವಿಷಯ ಬೇರೆ ಇದೆ. CCTV ಕ್ಯಾಮೆರಾದಲ್ಲಿ ಆ ಕಳ್ಳ ಹಳ್ಳಿಗೆ ಪ್ರವೇಶಿಸಿರುವುದು ಕಾಣಿಸುತ್ತಿದೆ. ಆದರೆ ಹೊರಗೆ ಹೋಗುವ ಅವನ ಯಾವುದೇ ದೃಶ್ಯಾವಳಿಗಳು ಅಲ್ಲಿ ಇಲ್ಲ. ಅವನು ಇಲ್ಲೇ ಎಲ್ಲೋ ಅಡಗಿದ್ದಾನೆ ಎಂದು ನಮಗೆ ಖಚಿತವಾಗಿದೆ. ಯಾವುದಾದರೂ ಮನೆಯಲ್ಲಿ ಅಥವಾ ಹತ್ತಿರದ ಬೆಟ್ಟಗಳಲ್ಲಿ ಅಡಗಿ ಕುಳಿತಿರುತ್ತಾನೆ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿದ ಹೇಮಾ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಕಳ್ಳನನ್ನ ಮನೆಯಿಂದ ಹೇಗೆ ಕಳಿಸಬೇಕೆಂದು ಅವಳಿಗೆ ತೋಚಲಿಲ್ಲ. ವಾಸ್ತವವಾಗಿ ಆ ಹಳ್ಳಿಗೆ ಬರಲು ಕೇವಲ ಒಂದು ದಾರಿ ಮಾತ್ರವಿತ್ತು. ಅದೇ ದಾರಿಯಲ್ಲಿ CCTV ಕ್ಯಾಮೆರಾ ಅಳವಡಿಸಲಾಗಿತ್ತು. ಕ್ಯಾಮೆರಾದಲ್ಲಿ ವಿನಯ್ ಮುಖ ರೆಕಾರ್ಡ್ ಆಗಿತ್ತು. ಅವನ ನಡಿಗೆ,
ಮತ್ತು ಬಟ್ಟೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಆದರೆ ಕಳ್ಳ ಹಿಂತಿರುಗಿದ ಯಾವುದೇ ರೆಕಾರ್ಡ್ ಇರಲಿಲ್ಲ. ಅದಕ್ಕಾಗಿಯೇ ಹಳ್ಳಿಯವರು ಕೋಲುಗಳನ್ನು ಹಿಡಿದು ಮನೆ ಮನೆಯಲ್ಲೂ ಹುಡುಕುತ್ತಿದ್ದರು. ಇದರಿಂದ ಹೇಮಾಳ ಉಸಿರಾಟ ಏರುಪೇರಾಗುತ್ತಿತ್ತು. ಹೇಮ ಮನೆ ಚಿಕ್ಕದಾಗಿದ್ದರಿಂದ ಕಳ್ಳ ಹೇಮ ಮನೆಯಲ್ಲಿರಲು ಸಾಧ್ಯವಿಲ್ಲ ಎಂದು ಭಾವಿಸಿ ಜನರು ಮುಂದೆ ಹೋದರು. ವಿನಯ್ ಆ ಮನೆಯೊಳಗೆ ಮಂಚದ ಬಳಿ ಇಟ್ಟಿದ್ದ ಹಳೆಯ ಪೆಟ್ಟಿಗೆಯ ಹಿಂದೆ ಅಡಗಿ ಕುಳಿತಿದ್ದ. ಜನರು ಮಾತನಾಡುವ ಪ್ರತಿಯೊಂದು ಮಾತುಗಳನ್ನು ಕೇಳುತ್ತಿದ್ದನು. ವಿನಯ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನಿಲ್ಲಿರುವುದು ಯಾರಿಗಾದರೂ ತಿಳಿದರೆ ಹೇಮ ನನ್ನನ್ನು ಹಿಡಿದುಕೊಟ್ಟರೆ ಎಂಬ ಭಯ ಅವನ ಉಸಿರಿನಲ್ಲಿ ಬೆರೆತು ಹೋಗಿತ್ತು. ಹೇಮ ಮನೆಗೆ ಬಂದು ಮನೆಯ ಬಾಗಿಲನ್ನು ಹಾಕಿದ ನಂತರ ವಿನಯ್ ಮುಖವನ್ನು ನೋಡಿ ದೀರ್ಘವಾಗಿ ಉಸಿರೆಳೆದುಕೊಂಡು ಹೇಳಿದಳು, ನೋಡು, ನಮ್ಮ ಹಳ್ಳಿಯ ಜನರ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ನನ್ನು ಕೊಂದು ಬಿಡುತ್ತಾರೆ. ಅದರ ಜೊತೆ ನನ್ನ ಮಾನಹಾನಿಯೂ ಆಗುತ್ತದೆ. ಆದ್ದರಿಂದ ನೀನು ಈಗಲೇ ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದಳು. ಆದರೆ ವಿನಯ್ ನಡುಗುವ ಧ್ವನಿಯಲ್ಲಿ ಹೇಳಿದನು, ಜನರು ನನ್ನನ್ನು ಹುಡುಕುತ್ತಿದ್ದಾರೆ. ನಾನು ಈಗಲೇ ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಎಲ್ಲಾದರೂ ಬಚ್ಚಿಡಿ. ಹೊರಗೆ ಹೋದರೆ ನನ್ನ ಜೀವಕ್ಕೆ ಅಪಾಯವಿದೆ ಎಂದನು. ಹೇಮ ಕೋಪದಿಂದ ಕೆರಳಿ ಅವನ ಕಡೆ ನೋಡಿ ಹೇಳಿದಳು, ನಾನು ನಿನ್ನನ್ನು ಎಲ್ಲಿ ಬಚ್ಚಿಡಲಿ? ಒಂದು ವಿಷಯ ಹೇಳು. ಹಳ್ಳಿಯವರು ನೀನು 1,00,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದಿದೀಯಾ ಎಂದು ಹೇಳುತ್ತಿದ್ದಾರೆ. ಇದು ನಿಜವೇ ಎಂದಳು. ವಿನಯ್ ತಕ್ಷಣ ಇಲ್ಲ, ನಾನು ಹಣವನ್ನು ಕದ್ದಿಲ್ಲ. ನನ್ನ ಬಳಿ ಕೇವಲ ಈ 20 ರೂಪಾಯಿ, 2 ಕಾಲುಂಗರ ಮತ್ತು 1 ಚಿನ್ನದ ಉಂಗುರವಿದೆ ಅಂದನು. ಇದನ್ನು ಕೇಳಿ ಹೇಮ ಕೋಪದಿಂದ ಹೇಳಿದಳು, ನೋಡಲು ಕಟ್ಟು ಮಸ್ತಾಗಿದೆಯಾ? ಕೈಕಾಲುಗಳು ಗಟ್ಟಿಮುಟ್ಟಾಗಿವೆ. ದುಡಿದು ತಿನ್ನಲು ಏನಾಗಿದೆ ನಿನಗೆ ಎಂದು ಬೈದಳು. ವಿನಯ್ ತಲೆ ತಗ್ಗಿಸಿ ಹೇಳಿದನು, ನಾನು ಇನ್ಮುಂದೆ ಯಾವುದೇ ಕಳ್ಳತನ ಮಾಡುವುದಿಲ್ಲ. ದಯವಿಟ್ಟು ಒಂದು ಅವಕಾಶವನ್ನು ಕೊಡಿ ಅಂದನು. ಹೇಮ ಸ್ವಲ್ಪ ಹೊತ್ತು ಯೋಚಿಸಿ, ಸಮಯ ನೋಡಿ ಹೇಳುತ್ತೇನೆ. ನೀನು ಯಾರ ಕಣ್ಣಿಗೂ ಕಾಣದಂತೆ ಇಲ್ಲಿಂದ ಹೊರಟು ಹೋಗು ಅಂದಳು. ಆನಂತರ ಹೇಮ ತನ್ನ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿದಳು. ಮನೆ ಸ್ವಚ್ಛಗೊಳಿಸುವುದು, ಸ್ನಾನ ಮಾಡುವುದು, ನಂತರ ಅಡಿಗೆ ಮಾಡಿ ಟೀ ಸಹ ಮಾಡಿದಳು. ಕೆಲಸ ಮಾಡುತ್ತಿದ್ದಳು. ಅವಳ ಮನಸ್ಸು ಅಶಾಂತವಾಗಿತ್ತು. ಪದೇ ಪದೇ ಯಾರಾದರೂ ಬರುತ್ತಿದ್ದಾರೆ ಎಂದು ನೋಡುತ್ತಿದ್ದಳು. ವಿನಯ್ ರಾತ್ರಿಯಿಡೀ ಏನೂ ತಿಂದಿರಲಿಲ್ಲ ಎಂದು ಅವಳಿಗೆ ನೆನಪಾಗಿ, ಮೊದಲು ಸ್ವಲ್ಪ ತಿಂಡಿ ತಿನ್ನು, ಚಹಾ ಕೂಡ ಇದೆ ಕುಡಿ ಎಂದಳು. ವಿನಯ್ನ ಕಣ್ಣುಗಳಲ್ಲಿ ಕೃತಜ್ಞತೆ ತುಂಬಿ ತುಳುಕಿತು. ಅವನು ನಿಶ್ಶಬ್ದವಾಗಿ ಊಟ ಮಾಡಿ ಧನ್ಯವಾದ ಹೇಳಿದನು. ಆನಂತರ ಹೇಮ ಅವನನ್ನು ಮಂಚದ ಕೆಳಗೆ ಕಳುಹಿಸಿ ಅವನು ಕಾಣದ ಹಾಗೆ ಮಂಚದ ತುಂಬ ದೊಡ್ಡ ಹೊದಿಕೆಯನ್ನು ಹೊದಿಸಿ ಹೊರಗೆ ಬಂದಳು. ಸ್ವಲ್ಪ ಹೊತ್ತಲ್ಲಿ ಕೆಲವು ಮಹಿಳೆಯರು ಹೇಮ ಮನೆಗೆ ಬಂದು ಅದು ಇದು ಮಾತನಾಡುತ್ತಾ 1-2 ಗಂಟೆ ಹೇಮ ತಲೆಯನ್ನು ತಿಂದರು. ಅವರು ಮಾತನಾಡುತ್ತಿದ್ದರೆ ಹೇಮಾಳ ಹೃದಯ ಡವಡವವಾಗುತ್ತಿತ್ತು. ವಿನಯ್ ಮಂಚದ ಕೆಳಗೆ ಸರಿಯಾಗಿ ಉಸಿರಾಡಲು ಆಗದೆ ಸೀನ್ ಬಂದರೂ ತಡೆದುಕೊಂಡು, ಕೆಮ್ಮು ಬಂದರೂ ಸಹಿಸಿಕೊಂಡು ನರಕ ಯಾತನೆ ಅನುಭವಿಸಿದ. ಮಹಿಳೆಯರೆಲ್ಲ ಹೋದ್ಮೇಲೆ ರಾತ್ರಿ ಆಗುತ್ತಾ ಬಂತು. ಇಡೀ ಹಳ್ಳಿ ಕಳ್ಳನನ್ನ ಹಿಡಿಯಲು ಹರಸಾಹಸ ಪಡುತ್ತಿದ್ದರು. ಹೇಮ ರಾತ್ರಿಯ ಅಡುಗೆ ಮಾಡಿ ವಿನಯ್ಗೂ ಬಡಿಸಿ ತಾನು ತಿಂದು ವಿನಯ್ನನ್ನ ಮನೆಯಿಂದ ಕಳುಹಿಸಲು ಸರಿಯಾದ ಸಮಯವನ್ನು ಕಾಯುತ್ತಾ ಕುಳಿತುಕೊಂಡಿದ್ದಳು. ರಾತ್ರಿ 12 ಗಂಟೆ ದಾಟುತ್ತಿದ್ದಂತೆ ಆಕೆ ಕುಳಿತಲ್ಲಿಯೇ ನಿದ್ರೆಗೆ ಜಾರಿದಳು. ವಿನಯ್ ನಿಧಾನವಾಗಿ ಹೇಮ ಮನೆಯಿಂದ ಹೊರಗೆ ಬಂದು ಹಳ್ಳಿಗೆ ಕಳ್ಳತನ ಮಾಡಲು ಬಂದಿದ್ದ ಅದೇ ದಾರಿಯಲ್ಲಿ ಹೋದನು. ಆದರೆ ಹೋಗುವಾಗ ಒಂದು ನಿರ್ಧಾರ ತೆಗೆದುಕೊಂಡನು. ಅವನು ಹಣ ಮತ್ತು ಆಭರಣಗಳನ್ನು ಕದ್ದಿದ್ದ ಮನೆಯ ಹೊರಗೆ ನಿಂತು ವಸ್ತುಗಳನ್ನು ಬಟ್ಟೆಯಲ್ಲಿ ಕಟ್ಟಿ ಯಾರ ಮನೆಯಲ್ಲಿ ಕದ್ದಿದ್ದನೋ ಅದೇ ಮನೆಯ ಬಾಗಿಲಿನ ಬಳಿ ಇಟ್ಟನು. ಹೀಗೆ ಕದ್ದಿದ್ದ ಚಿನ್ನವನ್ನು ಅವರ ಮನೆಯ ಬಳಿ ಇಟ್ಟು ವಿನಯ್ ಆ ಹಳ್ಳಿಯನ್ನು ಶಾಶ್ವತವಾಗಿ ತೊರೆದು ಹೋದನು. ಬೆಳಿಗ್ಗೆ ಹಳ್ಳಿಯಲ್ಲಿ ಗದ್ದಲವೆದ್ದಿತು. ಯಾವ ಮನೆಯಲ್ಲಿ ಕಳ್ಳತನವಾಗಿತ್ತೋ ಆ ಮನೆಯ ಹೊರಗೆ ಎಲ್ಲ ವಸ್ತುಗಳು ಬಿದ್ದಿದ್ದವು. ಅದನ್ನು ನೋಡಿ ಜನರು ಆಶ್ಚರ್ಯಚಕಿತರಾದರು. ಅರೆ, ಕಳ್ಳ ಕದ್ದಿದ್ದ ವಸ್ತುಗಳನ್ನು ವಾಪಸ್ ಕೊಟ್ಟಿದ್ದಾನೆ, ಎಲ್ಲೋ ಏನೋ ಪವಾಡ ನಡೆದಿದೆ, ಎಂತಹ ಪ್ರಾಮಾಣಿಕ ಕಳ್ಳ ಎಂದು ಬಹಳ ಮಾತುಕತೆಗಳಾದವು. ದಿನಗಳು ಕಳೆದಂತೆ ಎಲ್ಲರೂ ಎಲ್ಲವನ್ನ ಮರೆತು ಬಿಟ್ಟರು. ಆದರೆ ಹೇಮ ಮಾತ್ರ ವಿನಯನನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದಳು. ಪ್ರತಿದಿನ ಬೆಳಿಗ್ಗೆ ಎದ್ದು ಬಾಗಿಲಿನ ಕಡೆಗೆ ನೋಡುತ್ತಿದ್ದಳು. ಬಹುಶಃ ಅವನು ಹಿಂತಿರುಗಿ ಬರಬಹುದು, ಅವನನ್ನು ಕಾಪಾಡಿದ್ದಕ್ಕಾಗಿ ನನಗೆ ಕೃತಜ್ಞತೆ ತೋರಲು ಬರಬಹುದು ಎಂದು ಊಹಿಸುತ್ತಿದ್ದಳು. 6 ತಿಂಗಳು ಕಳೆದರೂ ವಿನಯ್ ಬರಲಿಲ್ಲ. ಹೇಮ ಆ ರಾತ್ರಿಯ ನೆನಪನ್ನು ಪ್ರತಿದಿನ ಮೆಲುಕು ಹಾಕುತ್ತಾ ಸಾಗುತ್ತಿದ್ದಳು. ವಿನಯ್ ಇಲ್ಲದ ದಿನಗಳು ಆಕೆ ಕಳೆಯುವುದು ಬಲು ಕಷ್ಟವಾಗಿ ಮಾರ್ಪಟ್ಟಿತು. ಬಹುಶಃ ನಾನು ವಿನಯನನ್ನು ಇಷ್ಟಪಟ್ಟಿದ್ದೇನೆ ಎಂಬ ಅನುಮಾನಗಳು ಅವಳ ಮನದಲ್ಲಿ ಎಲ್ಲೋ ಒಂದು ಕಡೆ ಹುಟ್ಟಿತು.
ಹೇಮಾ ಈ ರೀತಿ ಅಂದುಕೊಳ್ಳುತ್ತಿದ್ದಾಗ ಒಂದು ದಿನ ತರಕಾರಿ ತರಲು ಮಾರುಕಟ್ಟೆಗೆ ಹೋದಳು. ಅಲ್ಲೊಬ್ಬ ವ್ಯಕ್ತಿ ಹೊಸ ಅಂಗಡಿ ತೆರೆದು ತರಕಾರಿ ಮಾರುತ್ತಿರುವುದನ್ನು ನೋಡಿದಳು. ಹೇಮಾ ಅವನ ಹತ್ತಿರ ಹೋಗಿ ನೋಡಿದಾಗ ಅವನು ಬೇರೆ ಯಾರೂ ಆಗಿರಲಿಲ್ಲ. ಈ ಹಿಂದೆ ಹೇಮಾ ಮನೆಗೆ ಬಂದು ಸಿಲುಕಿದ್ದ ಕಳ್ಳನೇ ಇವನು. ಈಗ ಅವನ ಮುಖ ಸ್ವಚ್ಛವಾಗಿತ್ತು, ಬಟ್ಟೆಗಳು ಸರಳವಾಗಿದ್ದವು ಮತ್ತು ಅವನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸವಿತ್ತು. ಅವನನ್ನು ನೋಡಿ ಹೇಮಾ ಹೃದಯ ಬಡಿತ ಹೆಚ್ಚಾಯಿತು. ಒಂದು ಕ್ಷಣ ಅವಳು ತನ್ನ ಕಣ್ಣನ್ನೇ ತಾನು ನಂಬಲಿಲ್ಲ. ಆನಂತರ ಹೇಮಾ ನಗುತ್ತಾ ಹೇಳಿದಳು, ಇಷ್ಟು ತಿಂಗಳ ನಂತರ ಇವತ್ತು ಕಾಣಿಸಿಕೊಂಡಿದ್ದೀಯಾ? ಎಲ್ಲಿದ್ದೆ ಇಷ್ಟು ದಿನ ಎಂದು ಕೇಳಿದಳು. ವಿನಯ್ ಕೂಡ ನಗುತ್ತಾ ಹೇಳಿದ, ಆ ರಾತ್ರಿ ನಾನು ನಿಮ್ಮ ಮನೆಯಿಂದ ಹೊರಟು ಹೋದ ಮರುದಿನವೇ ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ನಿಧಾನವಾಗಿ ನನ್ನ ಜೀವನ ಬದಲಾಗುತ್ತಾ ಹೋಯಿತು. ಇಷ್ಟು ದಿನ ಕಷ್ಟಪಟ್ಟು ದುಡಿದಿದ್ದ ಹಣದಲ್ಲಿ ಅದರ ಜೊತೆ ಸ್ವಲ್ಪ ಸಾಲ ಮಾಡಿ ವಾರದ ಹಿಂದೆಯೇ ಈ ತರಕಾರಿ ಅಂಗಡಿಯನ್ನು ಶುರು ಮಾಡಿದ್ದೇನೆ ಅಂದನು. ಅವನ ಮಾತುಗಳನ್ನು ಕೇಳಿ ಹೇಮಾಗೆ ತುಂಬ ಸಂತೋಷವಾಯಿತು. ನಂತರ ಅವರಿಬ್ಬರು ಬಹಳ ಹೊತ್ತು ಮಾತನಾಡುತ್ತಾ ಒಬ್ಬರನ್ನೊಬ್ಬರು ಹೆಸರುಗಳನ್ನು ಹೇಳಿಕೊಂಡು ಪರಿಚಯ ಮಾಡಿಕೊಳ್ಳುತ್ತಾ ತಮ್ಮ ಜೀವನದ ಕಥೆಯನ್ನು ಹಂಚಿಕೊಂಡರು. ಈ ಸಾರಿ ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಭಯವಿಲ್ಲದೆ ಕೇವಲ ಆತ್ಮೀಯತೆ ಮಾತ್ರವಿತ್ತು. ದಿನಗಳು ಸಾಗುತ್ತಿದ್ದಂತೆ ಅವರ ಮಾತುಕತೆಗಳು ಹೆಚ್ಚಾದವು ಮತ್ತು ಆತ್ಮೀಯತೆ ಬೆಳೆದಂತೆ ನಿಧಾನವಾಗಿ ಅವರ ಹೃದಯಗಳು ಹತ್ತಿರವಾದವು. ಒಂದು ದಿನ ಹೇಮಾ ಮತ್ತು ವಿನಯ್ ಒಬ್ಬರನ್ನೊಬ್ಬರು ಪ್ರೀತಿಯನ್ನ ಪ್ರಸ್ತಾಪ ಮಾಡಿಕೊಂಡು ಒಂದು ದೇವಸ್ಥಾನದಲ್ಲಿ ಮದುವೆಯಾದರು. ಸ್ನೇಹಿತರೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ತಪ್ಪು ಮಾಡುವುದು ಸಹಜ. ಆದರೆ ತಪ್ಪುಗಳಿಂದ ಒಳ್ಳೆಯದನ್ನು ಕಲಿತು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದು ಮುಖ್ಯ ಅಂತ ಹೇಳುತ್ತಾ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.